ಒಂದು ದಿನ ಅಕ್ಬರ್ ಬಿರಬಳನ್ನು ತನ್ನ ವಿವೇಕದ ಪರೀಕ್ಷೆಗೆ ಕರೆತಂದನು. ಬಿರಬಳ, ಈ ಜಗತ್ತಿನಲ್ಲಿ ಅತ್ಯಂತ ಶಕ್ತಿ ಹೊಂದಿರುವುದು ಏನು ಎಂದು ಅಕ್ಬರ್ ಕೇಳಿದರು. ಬಿರಬಳ ಸ್ವಲ್ಪ ಯೋಚಿಸಿ ಉತ್ತರಿಸಿದನು, ಸರ್ವಶಕ್ತಿಶಾಲಿ ಧೈರ್ಯವೇ ಮಹಾರಾಜ. ಅಕ್ಬರ್ ನಗುತ್ತಾ ಹೇಳಿದರು, ಹೇಗೆ ಧೈರ್ಯವೇ ಅತಿಶಕ್ತಿ? ಬಿರಬಳ ಹೇಳಿದನು, ಧೈರ್ಯದಿಂದಲೇ ಕೋಪವು ನಿವಾರಣೆಯಾಗುತ್ತದೆ, ಆಮೆರೆಯುವ ತುಫಾನನ್ನು ಶಾಂತಿಗೊಳಿಸುವುದು ಸಾಧ್ಯ, ಮತ್ತು ಆ ಶಾಂತಿಯೊಳಗೆ ಶಾಂತಿ ತರುತ್ತದೆ. ನದಿ ದೊಡ್ಡ ಬೆಟ್ಟಗಳನ್ನು ಕರಗಿಸುವುದು ತನ್ನ ಸೈದ್ಧಾಂತಿಕ ಶಕ್ತಿಯಿಂದ, ಹೋರಾಟದಿಂದ ಅಲ್ಲ. ಅಂದು ಅಕ್ಬರ್ ಆಕಸ್ಮಿಕವಾಗಿ ಒಂದು ಕೋಪಗೊಂಡ ಎಲಿಫೆಂಟ್ ಅನ್ನು ಕೋರ್ಟ್ಗೆ ಕರೆತಂದನು. ಆ ಎಲಿಫೆಂಟ್ ತುಂಬಾ ಆಕ್ರೋಶದಿಂದ ಕೂಡಿತ್ತು, ಎಲ್ಲರನ್ನೂ ಭಯಪಡಿಸುತ್ತಿತ್ತು. ಅಕ್ಬರ್ ಬಿರಬಳನ್ನು ಅದನ್ನು ಶಾಂತಗೊಳಿಸಲು ಕೇಳಿದರು. ಬಿರಬಳ ಶಾಂತವಾಗಿ ಹತ್ತಿರ ಹೋಗಿ ಮೃದುವಾಗಿ ಮಾತನಾಡಿದನು. ನಿಧಾನವಾಗಿ ಆ ಎಲಿಫೆಂಟ್ ಶಾಂತವಾಯಿತು ಮತ್ತು ಕುಳಿತಿತು. ಅಕ್ಬರ್ ಆಶ್ಚರ್ಯಚಕಿತನಾಗಿ ಹೇಳಿದರು, ನಿಜಕ್ಕೂ ಧೈರ್ಯವೇ ಶಕ್ತಿಯಾಗಿದೆ. ಪಾಠ: ಧೈರ್ಯವು ಎಲ್ಲಕ್ಕಿಂತ ಶಕ್ತಿಶಾಲಿ ಗುಣವಾಗಿದೆ.